ಹಾಯ್ ಹಲೋ ನಮಸ್ಕಾರ. ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಖ್ಯಾತ ಲೇಖಕರು ಹಾಗೂ ಪತ್ರಕರ್ತರಾದ ಭಾಗ್ಯ ಕೃಷ್ಣಮೂರ್ತಿಯರವರು ನಮ್ಮ ಜೊತೆ ಇದ್ದಾರೆ. ಸ್ನೇಹಿತರೆ, ಇದೇ 21ನೇ ತಾರೀಕು ಶುಕ್ರವಾರ ಭಾಗ್ಯ ಕೃಷ್ಣಮೂರ್ತಿಯರವರು ರಚಿಸಿರ್ತಕ್ಕಂಥ ಶಾನುಭೋಗರ ಮಗಳು ಚಿತ್ರ ಬಿಡುಗಡೆ ಆಗ್ತಾ ಇದೆ. ಬನ್ನಿ ಅವ್ರ ಜೊತೆ ಮಾತುಕತೆ ಆಡೋಣ. ಮೇಡಮ್ ನಮಸ್ಕಾರ. ನಮಸ್ಕಾರ ಮೇಡಮ್, ನೀವು ಎಷ್ಟು ಕಾದಂಬರಿಗಳನ್ನ ರಚನೆ ಮಾಡಿದ್ದೀರಾ? ನಾನು ಇಲ್ಲಿವರೆಗೆ 33 ಕಾದಂಬರಿಗಳನ್ನ ಬರೆದಿದ್ದೇನೆ. 33? ಬಾಬಾ, ಸರಿ ಮೇಡಮ್. ಇದೇ ಶುಕ್ರವಾರ 21ನೇ ತಾರೀಕು ಶಾನುಭೋಗರ ಮಗಳು, ಅದು ನೀವು ಬರೆದಿರ್ತಕ್ಕಂಥ ಕಾದಂಬರಿ. ಈ ಕಾದಂಬರಿ ಆಧಾರಿತ ಈಗ ಚಿತ್ರ ಆಗ್ತಾಯಿದೆ ಮೇಡಮ್. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಮತ್ತು ಹೇಗಿದೆ ಕತೆ? ಅದು ಸುಮಾರು 200 ವರ್ಷಗಳ ಹಿಂದಿನ ಒಂದು ಕಾಲ್ಪನಿಕ ಕಾದಂಬರಿ ಇದು, ಶಾನುಭೋಗರ ಮಗಳು. ಇದು 2008 ಮತ್ತು 2009ರಲ್ಲಿ ತರಂಗ ವಾರಪತ್ರಿಕೆಯಲ್ಲಿ ಧಾರಾವಾಹಿಯಾಗಿ ಬಂತು. ಇದು ಒಂದು ರೀತಿ ಕಾಲ್ಪನಿಕ ಆದ್ರೂ ಟಿಪ್ಪು ಸುಲ್ತಾನು, ದಿವಾನ್ ಪೂರ್ಣಯ್ಯನವರು, ಮೈಸೂರಿನ ಮಹಾರಾಜರು, ಆಮೇಲೆ ಒಂದು ಕುಟುಂಬದ ಒಂದು ಸಂಸಾರದಲ್ಲಿರುವಂಥ ಒಬ್ಬಳು ಹೆಣ್ಣು ಮಗಳನ್ನು ಕುರಿತು ಈ ಕಾದಂಬರಿಯನ್ನು ನಾನು ಬರೆದಿದ್ದೀನಿ. ಮೇಡಮ್, ಈ ಚಿತ್ರದಲ್ಲಿ ಅಭಿನಯಿಸಿರ್ತಕ್ಕಂಥ ಕಲಾವಿದರು ರಾಗಿಣಿ ಪ್ರಜ್ವಲ್, ದೇವರಾಜ್ ಅವರ ಹೌದು ಅವರು ಪಾತ್ರ ನಿರ್ವಹಿಸಿದ್ದಾರೆ. ಶರಾವತಿ ಅಂತ ಮೈನು ನಾಯಕಿಯ ಪಾತ್ರನ ಆಕೆನೇ ಮಾಡಿದ್ದಾರೆ. ಬಹಳ ಚೆನ್ನಾಗಿ ಅದ್ಭುತವಾಗಿ ಮಾಡಿದ್ದಾರೆ. ಆಮೇಲೆ ರಮೇಶ್ ಭಟ್ ಅವರು ಇದ್ದಾರೆ. ಆಮೇಲೆ ಸುಧಾ ಬೆಳವಾಡಿ ಅವರಿದ್ದಾರೆ. ಒಳ್ಳೆ ನುರಿತ ಕಲಾವಿದರುಗಳೆಲ್ಲ ಇದ್ದಾರೆ. ಆಮೇಲೆ ಕಿಶೋರ್ ಅವರು ಕಾಂತಾರ ಕಿಶೋರ್ ಅವರು ಮಾಡಿದ್ದಾರೆ. ಬಹಳ ಪ್ರಸಿದ್ಧಿ ಪಡೆದಂತಹ ಕಿಶೋರ್ ಅವರು ಕೂಡ ಇಲ್ಲಿ ನಟಿಸಿದ್ದಾರೆ. ಸರಿ ಸರಿ ಮೇಡಮ್ರೆ. ಈಗ ಮೇಡಮ್ರೆ, ಇವರು ಯಾರು ನಮ್ಮ ರಾಗಿಣಿ ಪ್ರಜ್ವಲ್ ಅವರು ಅಭಿನಯ ಮಾಡಿದ್ದಾರೆ. ಬಟ್ ನೀವು ಅಂದ್ಕೊಂಡಿರೋ ಪಾತ್ರ ಅದೇ ಸೃಷ್ಟಿ ಮಾಡಿದ್ದೀರಲ್ವ, ಶಾನುಭೋಗರ ಮಗಳು, ಅವರೇ ತಾನೆ ಶಾನುಭೋಗರ ಮಗಳು. ಹೇಗೆ ಮಾಡಿದ್ದಾರೆ ಮೇಡಮ್? ಅವ್ರ ಪಾತ್ರ ಹೇಗೆ ನಿಭಾಯಿಸಿದ್ದಾರೆ? ಪಾತ್ರಕ್ಕೆ ಒಳ್ಳೆ ಒಂದು ಘನತೆ ತಂದುಕೊಟ್ಟಿದ್ದಾರೆ. ಬಹಳ ನ್ಯಾಚುರಲ್ ಆಗಿ ಮಾಡಿದ್ದಾರೆ. ಯಾಕೆ ಅಂತ ಹೇಳಿದ್ರೆ, ಒಂದು ಅವಳು ಅಂತ ಇದ್ರಲ್ಲೂ ಗ್ಲಿಸರಿನ್ ಯೂಸ್ ಮಾಡಿಲ್ಲ. ಅವ್ರು ನಿಜವಾಗ್ಲೂ ಹತ್ತಿದ್ದಾರೆ ಆಕೆ ರಿಯಲ್ ಆಗಿ. ಕಣ್ಣಲ್ಲಿ ನಾನೇ ನೋಡಿದ್ದೀನಿ ಅದನ್ನು ಕಣ್ಣಲ್ಲಿ. ಅಂದ್ರೆ ಆ ಪಾತ್ರಕ್ಕಷ್ಟು, ಆ ಪಾತ್ರದ ಆಳಕ್ಕಷ್ಟು ಇಳಿದಿದ್ದಾರೆ. ಬಹಳ ಅದ್ಭುತವಾಗಿ ಎಲ್ಲ. ಈಗ ಸುಧಾ ಬೆಳವಾಡಿ ಅವರು, ಆಮೇಲೆ ಈ ಶರಾವತಿಯ ಎದುರರು ವರ್ಷ 6 ವೃಶ್ಚಿಕನೇನ ಮಾಡಿದ್ದಾರೆ. ಡಾಕ್ಟ್ರು ಓದ್ತಾರೆ ಹೆಣ್ಮಗಳು, ಆಕೆ ಕೂಡ ಬಹಳ ಅದ್ಭುತವಾಗಿ ಮಾಡಿದ್ದಾರೆ. ಇಡೀ ಟೋಟಲ್ ಆಗಿ ಒಂದು ಆಯಾ ಪಾತ್ರಗಳಿಗೆ ಒಂದು ನ್ಯಾಯ ತಂದು ಕೊಟ್ಟಿದ್ದಾರೆ. ಓಕೆ 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 ಮೇಡಮ್, ಇಂಪಾರ್ಟೆಂಟು ನೀವು ನಿರ್ಮಾಪಕರ ಬಗ್ಗೆ ಮಾತಾಡಲೇಬೇಕು. ಯಾಕಂತಂದರೆ ನಿರ್ಮಾಪಕರು ಕಾದಂಬರಿ ಚಿತ್ರಗಳನ್ನು ಬಿಟ್ಟರೆ ಬೇರೆದು ಮಾಡೋದಿಲ್ಲ. ಅವರು ಕಾನೂನು ಹೆಗ್ಗಡತೆ ಆಗಿರ್ಬೋದು, ಮತದಾನ ಆಗಿರ್ಬೋದು, ಈಗ ನೀವು ರಚಿಸಿರ್ತಕ್ಕಂಥ ಶಾನುಭೋಗರ ಮಗಳು, ನಿರ್ಮಾಪಕರ ಬಗ್ಗೆ ಒಂದೆರಡು ಮಾತು ಮೇಡಮ್. ಅಂದರೆ ನಾರಾಯಣ್ ಅವರು ಒಂದು ಒಳ್ಳೆ ಅಧ್ಯಯನ ಪ್ರಿಯರವರು. ಇಲ್ಲ ಮೇಡಮ್, ಅವ್ರ ಬುಕ್ಸ್ ನಾವೆಲ್ಲಿರಲ್ಲ, ಅವರು ಎಷ್ಟು ಓದ್ತಾರ ನಾವು ಗೊತ್ತಿಲ್ಲ. ಬಟ್ ನನ್ಗನ್ಸಿದ್ದು ತುಂಬ ಒಳ್ಳೆ ಗಂಭೀರ ಅಧ್ಯಯನ ಪ್ರಿಯರು ಮೇಡಮ್. ಅವರು ನಾನು ನೋಡಿದ್ದೀನಿ, ಕೇಳಿದ್ದೀನಿ. ಅವ್ರು ಒಂದ್ಸಾರಿ ಬುಕ್ ಇಟ್ಕೊಂಡು ಕೂತ್ರೆ ಮುಗಿಯೋವರೆಗೂ ಬಿಡಲ್ಲ. ಅಂದ್ರೆ ಆಸಕ್ತಿ ಇದೆ ಮೇಡಮ್. ಅದು ನಾವು ಬರೀತೀವಿ ಅಂತ ಹೇಳ್ಬಿಟ್ಟು ಗುಂಪಲ್ ಗೋವಿಂದ ಅನ್ನೋವಾಗ ಯಾರು ಮಾಡೋದು. ಹಂಗಂದ್ರೆ ಮನಸ್ಸಿನಲ್ಲಿ ಉಳಿದು ಕಾಡ್ದಾಗ ಮಾತ್ರ ಒಂದು ಸಬ್ಜೆಕ್ಟ್ ಮನಸ್ಸು ಮುಟ್ಟಬೇಕು ನಮ್ಗೆ. ಅವಾಗ ಮಾತ್ರ ಅದು ಓದಿದ್ದಕ್ಕೂ ಸಾಧ್ಯ. ಅವ್ರು ಓದ್ತಾನೆ ತುಂಬಾ ಎಮೋಷನಲ್ ಆಗಿದ್ರು ಅಂತೆ. ರಪ್ನವ್ರದ್ದು ಮತದಾನ ಇಂಥದ್ದೆಲ್ಲ ಮಾಡಿದ್ದಾರೆ. ಹೌದು ಮೇಡಮ್, ಹೌದು. ಇಲ್ಲ ಅವರು ನೂರು ಸುಬ್ಬಮ್ಮ ಹೆಗ್ಗಡತಿ ಇಂಥ ಅಭಿರುಚಿ ಇರೋರು. ಒಬ್ಳು ಸಾಧಾರಣ ಹೆಣ್ಮಕ್ಳು ಬರ್ದಿದ್ನ ಕೂತ್ಕೊಂಡು ಗಂಭೀರವಾಗಿ ಓದಿ ಅದನ್ನ ಒಂಥರ ತುಂಬಾ ಭಾವುಕರಾಗಿ ತಕ್ಷಣ ಇದನ್ನ ಸಿನಿಮಾ ಮಾಡೇ ಬಿಡ್ಬೇಕು ಅಂತ ಹೇಳಿ ತೀರ್ಮಾನ ತಗೊಂಡು ಆಮೇಲೆ ನಿಮ್ಮ ಸಂಪರ್ಕ ಮಾಡಿದ್ರೆ ಫೋನ್ ಮಾಡಿ ಚೆನ್ನಾಗಿದ್ದೀರಾ ಮೇಡಮ್ ಅಂತ ಮಾತಾಡ್ಸಿದ್ರು. ಪರಿಚಯ ಇಲ್ಲ ನನಗೆ ಏನು. ಆಮೇಲೆ ಇಲ್ಲ, ನಾನು ಇದನ್ನ ಓದ್ದೆ, ನಂಗೆ ತುಂಬ ಇಷ್ಟ ಆಗೋಯ್ತು, ದಯವಿಟ್ಟು ನಿಮ್ಮ ಜೊತೆ ಮಾತಾಡಬೇಕು, ನೀವು ಬನ್ನಿ ಅಂತ. ತಾವೇ ಬನ್ನಿ ಅಂತ. ಇಲ್ಲ, ನೀವೇ ಬನ್ನಿ, ದಯವಿಟ್ಟು ಬನ್ನಿ, ನಮ್ಮ ಆಫೀಸು ಇದೆ ಇಲ್ಲೇನೆ ಅಂತ ಕಳಿಸ್ಕೊಂಡ್ರು. ಆ ಥರ ಅದು ಅವರು ಓದಿ ಮತ್ತೆ ತೀರ್ಮಾನ ತಗೊಂಡು ಆ ಪಾತ್ರಕ್ಕೆ ಯಾರನ್ನು ಬೇಕೋ ಅವ್ರನ್ನ ಆಯ್ಕೆ ಮಾಡಿ, ಆಯ್ಕೆನಲ್ಲೂ ಸುಮಾರು ಗೊಂದಲಗಳಾಯಿತು ಅವಾಗ. ಸೊ ಈಗ ಸಾಗಿ ಈಗ ನಿಮ್ಮ ಕಾದಂಬರಿಗೆ ಚಿತ್ರವಾಗಿ ಈ ಶುಕ್ರವಾರ ಬಂದಿದೆ ಮೇಡಮ್, ಬರುತ್ತಾ ಇದೆ. ಶುಕ್ರವಾರ ರಿಲೀಸ್ ಆಗ್ತಾ ಇದೆ ಮೇಡಮ್. ನಮ್ಮ ಗಾಂಧಿನಗರದ ವೀಕ್ಷಕರಿಗೂ ಹಾಗೂ ಕರ್ನಾಟಕದ ಜನತೆಗೆ ನಿಮ್ಮ ಶಾನುಭೋಗರ ಮಗಳು ಚಿತ್ರ ಈಗ ನಮ್ಮ ವೀಕ್ಷಕರಿಗೆ ಏನು ಹೇಳೋಕ್ಕೆ ನೀವು ಇಷ್ಟಪಡ್ತೀರಿ ಮೇಡಮ್? ಅದು ಕಾದಂಬರಿಯಾಗಿ
ಧಾರಾವಾಹಿಯಾಗಿ ತರಂಗದಲ್ಲಿ ಬರುವಾಗಲೇ ಬಹಳ ಜನ ಅದನ್ನ ಆಸೆ ಪಡ್ತಾ ಇದ್ರು ಓದಕ್ಕೆ. ಮುಂದಿನ ವಾರ ಯಾವಾಗ ಆಗುತ್ತೆ, ಯಾವಾಗ ನಮಗೆ ತರಂಗ ಕೈ ಸಿಗುತ್ತೆ. ಸುಮಾರು ಪತ್ರಗಳು ಕೂಡ ಅವಾಗೆಲ್ಲ ವಾಟ್ಸಪ್ ಇದು ಎಲ್ಲ ಇರಲಿಲ್ಲ ಮೇಡಮ್, ಪತ್ರದ ಮುಖೇನೇ ಎಲ್ಲ ಆಗ್ಬೇಕಾಯ್ತು. ಇರಲಿಲ್ಲ, ಏನೂ ಇರಲಿಲ್ಲ. ಬಟ್ ಪತ್ರದ ಮುಖಾಂತರನೇ ಯಾವಾಗ ಈ ಮುಂದಿನ ವಾರ ಯಾವಾಗ ಆಗುತ್ತೆ, 5 ದಿನ ಕಳೆಯೋದು ಕಷ್ಟ ಅಂತ ಹೇಳಿ ಚಡ್ಪಡಿಸ್ತಾ ಇದ್ರು. ಸೊ ಓದೋದನ್ನ ಆ ಮಟ್ಟಕ್ಕೆ ಹೇಳ್ಕೊಳ್ಳೋದು. ಮತ್ತೆ ಪತ್ರಿಕೆಯ ದೃಷ್ಟಿಯಿಂದ ಪತ್ರಿಕೆ ಸ್ವಲ್ಪ ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೆ. ಒಂದು ದೃಷ್ಟಿಲಿ ಇಟ್ಕೊಳ್ಬೇಕಾಗತ್ತೆ. ಬರಹ ಸುಮ್ಮನೆ ಹಾಕಿದ್ರೆ ಅದು ಓದಲ್ಲ. ನಿಜ 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 ನಿಜ. ಸೊ ಆಸಕ್ತಿ, ಅಭಿಮಾನ ಅದನ್ನೆಲ್ಲ ಗಮನಿಸ್ತಾ ಬಂದಿದ್ದೆ. ಅದೇ ಥರ ಅದು ಧಾರಾವಾಹಿ ಹಂತ ದಾಟಿ ಬಂದು ಸಪ್ನಾನಲ್ಲಿ ದೊಡ್ಡೇಗೌಡರ ಮುಖಾಂತರ ಕಾದಂಬರಿ ರೂಪ ತಾಳ್ತು, ಪುಸ್ತಕ ಆಗಿ ಹೊರಗೆ ಬಂತು. ಸೊ ಈಗಾಗಲೇ ಅದು 2 ಮುದ್ರಣಗಳಾಗೋಗಿದೆ, ಜನಕ್ಕೆ ಇಷ್ಟ ಆಗಿ. ಈ ಚಲನಚಿತ್ರನೂ ಆಗಿ ಬರ್ತಾ ಇರೋದು 200 ವರ್ಷಗಳ ಹಿಂದಿನ ಒಂದು ಕಾಲ್ಪನಿಕ ಕಥೆ. ಅದು ಎಷ್ಟೋ ವಿಷಯಗಳಲ್ಲಿ ಅಲ್ಲಿ ಸತ್ಯ ಅಂತ ಕೂಡ ಆಗಿದೆ. ಕರ್ನಾಟಕದ ಜನ ಎಲ್ಲ ಇದನ್ನ ನೋಡಿ ಒಂದು ಒಳ್ಳೆ ತೀರ್ಪು ಕೊಟ್ಟರೆ ಅದು ಸಂತೋಷ. ಅದು ಬರಹಕ್ಕೂ ನ್ಯಾಯ, ಮತ್ತೆ ಅದು ಚಲನಚಿತ್ರ ಬಂದಿರೋದಕ್ಕೂ ಕೂಡ ಒಂದು ನ್ಯಾಯ ಸಿಗುತ್ತೆ ಅನ್ಸುತ್ತೆ ನನಗೆ. ನಿಮಗೂ ಹಾಗೂ ಚಿತ್ರಕ್ಕೂ ಹಾಗೂ ಚಿತ್ರತಂಡದವರಿಗೂ ಯಶಸ್ಸು ಸಿಗಲಿ. ಸ್ನೇಹಿತರೆ ನಮಸ್ತೆ. ನೋಡಿದ್ರಲ್ವ, ಈಗ ರಚನೆಕಾರರಾದ ಶಾನುಭೋಗರ ಮಗಳು ಚಿತ್ರದ ಭಾಗ್ಯ ಕೃಷ್ಣಮೂರ್ತಿ ಅವರು ಮಾತಾಡಿದ್ರು. ಸ್ನೇಹಿತರೆ ಮಿಸ್ ಮಾಡದೆ ಇದೇ 21ನೇ ತಾರೀಕು ಶುಕ್ರವಾರ ತಪ್ಪದೆ ಈ ಚಿತ್ರವನ್ನು ನೋಡಿ. ಯಾಕಂದರೆ ಇಂಥ ಕಾಲಘಟ್ಟದಲ್ಲಿ ಕಾದಂಬರಿ ಚಿತ್ರಗಳು ಬರೋದೇ ಕಷ್ಟ. ಅದರಲ್ಲೂ ಈ ಕಾದಂಬರಿ ಇದೆಯಲ್ಲ, ಶಾನುಭೋಗರ ಮಗಳು, ತುಂಬ ಗಟ್ಟಿ ಕತೆ ಇರ್ತಕ್ಕಂಥ ಕತೆ. ತಪ್ಪದೆ ಈ ಚಿತ್ರ ನೋಡಿ, ಯಾಕಂದರೆ ಒಳ್ಳೆ ಕಂಟೆಂಟ್ ಇದೆ ಈ ಚಿತ್ರದಲ್ಲಿ. ನಿಮಗೆ ತುಂಬ ಇಷ್ಟ ಆಗುತ್ತೆ ಈ ಕಂಟೆಂಟ್. ಇದ್ರ ಜೊತೆಗೆ ಪ್ರಜ್ವಲ್ ರಾಗಿಣಿಯವರಾಗಿರ್ಬೋದು, ನಿರಂಜನ್ ಶೆಟ್ಟಿ ಆಗಿರ್ಬೋದು, ಕಿಶೋರ್ ಅವರು, ರಮೇಶ್ ಭಟ್ ಅವರು, ಸುಧಾ ಬೆಳವಡೆ ಅವರು, ಈ ಥರ ಅನೇಕ ಕಲಾವಿದರ ದಂಡೆ ಇದೆ. ತುಂಬ ಚೆನ್ನಾಗಿ ಲೀಲಾಜಾಲವಾಗಿ ಅಭಿನಯ ಮಾಡಿದ್ದಾರೆ ಈ ಕಲಾವಿದರೆಲ್ಲ. ಒಳ್ಳೆ ಕಂಟೆಂಟ್ ಇರ್ತಕ್ಕಂಥ ಚಿತ್ರ. ತಪ್ಪದೇ ಈ ಚಿತ್ರವನ್ನು ವೀಕ್ಷಣೆ ಮಾಡಿ ಅಂತ ನಮ್ಮ ಗಾಂಧಿನಗರ ಸುದ್ದಿಯ ವೀಕ್ಷಕರಿಂದ ತಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆ. ನಮಸ್ಕಾರ.